ಬಹಳಷ್ಟು ಜನರು ಶ್ರೀ ಜಗನ್ನಾಥಪುರಿ ಧಾಮದಲ್ಲಿ ಶ್ರೀಕೃಷ್ಣನ ಹೃದಯವಿದೆ ಎಂದು ಹೇಳುತ್ತಾರೆ. ಆದರೆ ಇಲ್ಲಿ ಕೃಷ್ಣನ ಹೃದಯವಷ್ಟೇ ಅಲ್ಲ, ಸ್ವಯಂ ಶ್ರೀಕೃಷ್ಣನೇ ನೆಲೆಸಿದ್ದಾನೆ. ಏಕೆಂದರೆ ಜಗನ್ನಾಥನು ಸ್ವಯಂ ಕೃಷ್ಣನೇ ಆಗಿದ್ದಾನೆ. ಇದರ ಕುರಿತಾದ ವಿವರಣೆಯನ್ನು ಶ್ರೀ ಜಗನ್ನಾಥ ಯಾರು, ಜಗನ್ನಾಥನಿಗೆ ಈ ರೂಪವು ಹೇಗೆ ಬಂತು ಎಂಬ ವಿಡಿಯೋದಲ್ಲಿ ಕೊಡಲಾಗಿದೆ. ಈ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಭಗವಂತನಾದ ಕೃಷ್ಣನು ಈ ಭೂಮಿಯಿಂದ ಅಂತರ್ಧಾನನಾದ ಲೀಲೆಯನ್ನು ಬಹಳಷ್ಟು ಜನರು ತುಂಬ ತಪ್ಪಾಗಿ ತಿಳಿದಿದ್ದಾರೆ. ಕೃಷ್ಣನು ತನ್ನ ದೇಹವನ್ನು ತೊರೆದ ನಂತರ ಅವನ ದೇಹವನ್ನು ಸುಡಲಾಯಿತು. ಆಗ ಅವನ ಹೃದಯವು ಸುಟ್ಟು ಹೋಗಲಿಲ್ಲ. ಅದನ್ನು ದ್ವಾರಕೆಯ ಸಮುದ್ರದಲ್ಲಿ ಹಾಕಲಾಯಿತು. ಆಗ ಅದು ನೀರಿನಲ್ಲಿ ತೇಲಿಕೊಂಡು ಜಗನ್ನಾಥಪುರಿಗೆ ಬಂತು. ಹೀಗೆ ಈ ವಿಷಯದ ಕುರಿತಾಗಿ ತುಂಬ ತಪ್ಪಾಗಿ ತಿಳಿದಿದ್ದಾರೆ. ಇದು ಏಕೆ ತಪ್ಪು ಎಂಬುದನ್ನು ಈ ವಿವರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ನಾವು ಸಾಮಾನ್ಯ ಜೀವಾತ್ಮಗಳು. ನಮ್ಮ ಶರೀರವು ಭೌತಿಕವಾಗಿದೆ. ಆದರೆ ನಮ್ಮ ಆತ್ಮವು ಸಂಪೂರ್ಣವಾಗಿ ಆಧ್ಯಾತ್ಮಿಕವಾಗಿದೆ ಅಥವಾ ಚೇತನದಿಂದ ಕೂಡಿದೆ. ಆದ್ದರಿಂದ ನಮ್ಮ ಶರೀರಕ್ಕೂ ನಮ್ಮ ಆತ್ಮಕ್ಕೂ ವ್ಯತ್ಯಾಸವಿದೆ. ಆದರೆ ಭಗವಂತನಾದ ಶ್ರೀಕೃಷ್ಣನ ವಿಷಯದಲ್ಲಿ ಹೀಗಲ್ಲ. ಶ್ರೀಮದ್ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ಗ್ರಂಥಗಳಲ್ಲಿ ಕೃಷ್ಣನ ದೇಹದ ಕುರಿತಾಗಿ ವರ್ಣಿಸಲಾಗಿದೆ. ಕೃಷ್ಣನ ದೇಹವು ಸಚ್ಚಿದಾನಂದ ಸ್ವರೂಪದ್ದು, ಅಂದರೆ ಸಂಪೂರ್ಣವಾಗಿ ಆಧ್ಯಾತ್ಮಿಕವಾದುದು, ಚಿನ್ಮಯವಾದುದು. ಮತ್ತು ಅವನ ಶರೀರ ಮತ್ತು ಆತ್ಮ ಎಲ್ಲವೂ ಆಧ್ಯಾತ್ಮಿಕವಾಗಿರುವುದರಿಂದ ಅವನ ಶರೀರಕ್ಕೂ ಆತ್ಮಕ್ಕೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಯಾವುದೇ ಭೌತಿಕ ವಸ್ತುವಿನಿಂದ ಅವನ ದೇಹಕ್ಕೆ ಹಾನಿಯಾಗುವುದಿಲ್ಲ. ಹಾಗಾಗಿ ಜರ ಎಂಬ ಬೇಟೆಗಾರನು ಬಿಟ್ಟ ಬಾಣವು ಕೃಷ್ಣನ ಪಾದಗಳಿಗೆ ತಗುಲಿದ್ದು ನಿಜವಾದರೂ ಅದರಿಂದ ಅವನಿಗೆ ಏನೂ ಹಾನಿಯಾಗಲಿಲ್ಲ. ಈ ಭೂಮಿಯ ಮೇಲಿನ ತನ್ನ ಲೀಲೆಗಳನ್ನು ಸಮಾಪ್ತಿ ಮಾಡುವ ಕಾಲವು ಸನ್ನಿಹಿತವಾಗಿದ್ದರಿಂದ ಕೃಷ್ಣನು ಈ ಲೀಲೆಯನ್ನು ಮಾಡಿದನು. ವಾಸ್ತವದಲ್ಲಿ ಕೃಷ್ಣನು ಈ ಲೀಲೆಯನ್ನು ಮಾಡಿದ ಕಾರಣ ತನ್ನ ಭಕ್ತರಾದ ಭೃಗುಮುನಿಗಳನ್ನು ಮೆಚ್ಚಿಸುವ ಸಲುವಾಗಿ. ಒಮ್ಮೆ ಭೃಗುಮುನಿಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ಪತ್ತೆ ಮಾಡಲು ಮಾಡಿದ ಲೀಲೆಯೊಂದರಲ್ಲಿ ಭಗವಂತ ವಿಷ್ಣುವಿನ ಎದೆಗೆ ತಮ್ಮ ಕಾಲಿನಿಂದ ಒದ್ದರು. ಈ ಮಹಾಪಾಪಕ್ಕೆ ಅವರು ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕಿತ್ತು. ಆದ್ದರಿಂದ ತಮ್ಮ ಈ ಮಹಾಪಾಪದ ಕಾರಣವಾಗಿ ಅವರು ಜರ ಎಂಬ ಬೇಟೆಗಾರನಾಗಿ ಜನ್ಮ ಪಡೆದರು. ಮತ್ತು ಭೃಗುಮುನಿಗಳಿಗೆ ಮುಕ್ತಿಯನ್ನು ಕೊಡಿಸುವ ಇಚ್ಛೆ ಕೃಷ್ಣನಿಗೆ ಇತ್ತು. ಆದ್ದರಿಂದ ಜರಾನು ಬಿಟ್ಟ ಬಾಣವು ಅವನ ಪಾದಗಳಿಗೆ ತಗುಲುವುದಕ್ಕೆ ಕೃಷ್ಣನು ಅವಕಾಶ ಮಾಡಿಕೊಟ್ಟನು. ತಾನು ಬಿಟ್ಟ ಬಾಣವು ಕೃಷ್ಣನಿಗೆ ತಗುಲಿದ್ದನ್ನು ನೋಡಿ ಜರಾನಿಗೆ ತುಂಬ ದುಃಖವಾಯಿತು. ಅವನು ತೀವ್ರವಾದ ಪಶ್ಚಾತ್ತಾಪದಿಂದ ಕೃಷ್ಣನಲ್ಲಿ ಕ್ಷಮೆಯಾಚಿಸಿ ತನ್ನ ಪ್ರಣಾಮಗಳನ್ನು ಅರ್ಪಿಸಿದನು. ಆಗ ಕೃಷ್ಣನು ಇದು ತನ್ನ ಸ್ವ ಇಚ್ಛೆಯಿಂದ ಆಗಿರುವುದು ಎಂದು ಹೇಳಿ ಅವನನ್ನು ಸಮಾಧಾನಪಡಿಸಿದನು. ಮತ್ತು ಸ್ವಇಚ್ಛೆಯಿಂದ ತಾನು ಇದ್ದ ಅದೇ ಶರೀರದಲ್ಲೇ ಕೃಷ್ಣನು ಆಧ್ಯಾತ್ಮಿಕ ಆಕಾಶದಲ್ಲಿರುವ ತನ್ನ ದಿವ್ಯಧಾಮಕ್ಕೆ ಹಿಂದಿರುಗಿದನು. ಇಷ್ಟೇ ಅಲ್ಲದೆ ಕೃಷ್ಣನು ಬೇಟೆಗಾರನಾದ ಜರಾನನ್ನೂ ಸಹ ತನ್ನೊಂದಿಗೆ ತನ್ನ ದಿವ್ಯಧಾಮಕ್ಕೆ ಕರೆದೊಯ್ದನು. ಹೀಗೆ ಕೃಷ್ಣನ ದೇಹವು ಶುದ್ಧ ಆಧ್ಯಾತ್ಮಿಕವಾಗಿದ್ದರಿಂದ ಯಾವುದೇ ರೀತಿಯ ದಹನ ಕಾರ್ಯಕ್ಕೊಳಗಾಗದೆ ಅವನು ಆಧ್ಯಾತ್ಮಿಕ ಆಕಾಶದಲ್ಲಿರುವ ತನ್ನ ದಿವ್ಯಧಾಮಕ್ಕೆ ನೇರವಾಗಿ ಹೋದನು ಎಂಬುದನ್ನು ಶ್ರೀಮದ್ ಭಾಗವತ ಗ್ರಂಥದಲ್ಲಿ ವರ್ಣಿಸಿದೆ. ಕೃಷ್ಣನ ದೇಹವನ್ನು ಸುಡಲಾಯಿತು ಎಂಬುದು ತಪ್ಪು ತಿಳುವಳಿಕೆ ಎನ್ನುವುದು ಈ ವರ್ಣನೆಯಿಂದ ನಮಗೆ ತಿಳಿಯುತ್ತದೆ. ಹೀಗೆ ಜಗನ್ನಾಥಪುರಿ ಧಾಮದಲ್ಲಿ ಕೇವಲ ಕೃಷ್ಣನ ಹೃದಯವಷ್ಟೇ ಅಲ್ಲದೆ ಸ್ವಯಂ ಶ್ರೀಕೃಷ್ಣನೇ ಶ್ರೀ ಜಗನ್ನಾಥನ ರೂಪದಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾನೆ. ಹೀಗೆ ಕೃಷ್ಣನ ಲೀಲೆಗಳು ಅಚಿಂತ್ಯವಾದುವು. ಅಂದರೆ ನಮ್ಮ ಈ ಭೌತಿಕ ಬುದ್ಧಿಶಕ್ತಿಯಿಂದ
ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೃಷ್ಣನು ಈ ಭೂಮಿಯ ಮೇಲೆ ಪ್ರಕಟವಾಗುವುದು ಮತ್ತು ಕಣ್ಮರೆಯಾಗುವುದು ಸೂರ್ಯನ ಉದಯ ಮತ್ತು ಸೂರ್ಯಾಸ್ತಕ್ಕೆ ಹೋಲಿಸಲಾಗಿದೆ. ಸೂರ್ಯಾಸ್ತವಾದಾಗ, ಅಂದರೆ ಸೂರ್ಯನು ಇಲ್ಲಿ ಮುಳುಗಿದಾಗ ಅವನು ಬೇರೆಲ್ಲೋ ಪ್ರಕಟವಾಗಿರುತ್ತಾನೆ ಎಂಬುದು ನಮಗೆ ತಿಳಿದಿದೆ. ಅದೇ ರೀತಿ ಕೃಷ್ಣನು ಸಹ ಈ ಬ್ರಹ್ಮಾಂಡದಿಂದ ಕಣ್ಮರೆಯಾದಾಗ ಅವನು ಬೇರೆ ಇನ್ನಾವುದೋ ಬ್ರಹ್ಮಾಂಡದಲ್ಲಿ ಪ್ರಕಟನಾಗಿ ತನ್ನ ಲೀಲೆಗಳನ್ನು ಮುಂದುವರೆಸುತ್ತಾನೆ. ಇದು ಕೃಷ್ಣನ ನಿತ್ಯ ಲೀಲೆಗಳಾಗಿವೆ. ಮುಂದಿನ ಎಪಿಸೋಡ್ನಲ್ಲಿ ಜಗನ್ನಾಥನ ಮಹಾಪ್ರಸಾದದ ವಿಶೇಷತೆಯ ಕುರಿತಾಗಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.